ವೀಕ್ಷಕರೇ ನಮಸ್ಕಾರ. ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಇದೇ ಮುಂಬರುವ ಫೆಬ್ರವರಿ 6ರಿಂದ 3 ODI ಪಂದ್ಯಗಳನ್ನು ಆಡಲಿವೆ. ಹೌದು ವೀಕ್ಷಕರೇ, ಈ 3 ODI ಪಂದ್ಯಗಳು ರೋಹಿತ್ ಶರ್ಮಾ ಅವರ ಪಡೆಗೆ ಮಹತ್ವದ ಪಂದ್ಯಗಳಾಗಿವೆ. ಹೌದು, ಇದೇ ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿಯು ಆರಂಭಗೊಳ್ಳಲಿದ್ದು, ಇನ್ನು ವೀಕ್ಷಕರೇ ಈ ಒಂದು ODI ಸರಣಿಯು ಎರಡು ತಂಡಗಳಿಗೆ ಮಹತ್ವದ ಸರಣಿಯಾಗಿದೆ. ಹೌದು ವೀಕ್ಷಕರೇ, ಈಗಾಗಲೇ T20 ಸರಣಿಯಲ್ಲಿ ಭಾರತ ತಂಡವು 4-1 ಅಂತರದಿಂದ ರೋಚಕವಾಗಿ ಗೆದ್ದು ಬೀಗಿದೆ. ಇನ್ನು ವೀಕ್ಷಕರೇ ಈ ಒಂದು ODI ಸರಣಿಯಲ್ಲಿ ಆಂಗ್ಲ ಪಡೆಯು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಬಹುದು. ಹೌದು ವೀಕ್ಷಕರೇ, ಈ 3 ODI ಪಂದ್ಯಗಳ ಸರಣಿಗೆ ಇದೀಗ ಟೀಮ್ ಇಂಡಿಯಾ ತಂಡವು ಪ್ರಕಟಗೊಂಡಿದೆ. ಹೌದು, ಈ ಒಂದು ODI ಸರಣಿಯಲ್ಲಿ ನಾಯಕರಾಗಿ ರೋಹಿತ್ ಶರ್ಮಾ ಅವರು ತಂಡವನ್ನು ಮುನ್ನಡೆಸಿದರೆ, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಯಶಸ್ವಿ ಜೈಸ್ವಾಲ್, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, KL ರಾಹುಲ್, ರಿಷಬ್ ಪಂತ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ. ವೀಕ್ಷಕರೇ ಈ ಬಲಿಷ್ಠ 16 ಆಟಗಾರರು ಈ ಒಂದು ODI ಸರಣಿಗೆ ಪ್ರಕಟಗೊಂಡಿದ್ದಾರೆ. ಹೌದು, ಮೊದಲ ODI ಪಂದ್ಯವು ಫೆಬ್ರವರಿ 6ರಂದು ಜರುಗಿದರೆ, ಇನ್ನು ವೀಕ್ಷಕರೇ ದ್ವಿತೀಯ ODI ಪಂದ್ಯವು ಫೆಬ್ರವರಿ 9ರಂದು ಪ್ರಾರಂಭಗೊಳ್ಳಲಿದೆ. ಇನ್ನು ವೀಕ್ಷಕರೇ ಈ ಒಂದು ODI ಸರಣಿಯ ಕೊನೆಯ ODI ಪಂದ್ಯವು ಇದೇ ಫೆಬ್ರವರಿ 12ರಂದು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆ. ಹೌದು, ಈ 3 ODI ಪಂದ್ಯಗಳು ಟೀಮ್ ಇಂಡಿಯಾ ತಂಡಕ್ಕೆ ಮಹತ್ವದ ಪಂದ್ಯಗಳಾಗಿವೆ. ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಈ ODI ಸರಣಿಯಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ನೀವು ಮಾಡುವ ಕೇವಲ ಒಂದು ಕಾಮೆಂಟ್ಸ್ಗಳು ಟೀಮ್ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡಕ್ಕೆ ಮೋಟಿವೇಶನ್ ಸಿಗುತ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.